ಸುದ್ದಿಯನ್ನು ಮತ್ತೆ ವಾಪಸ್ ತಗೊಳ್ಳೋದಕ್ಕೂ ಆಗೋದಿಲ್ಲ. ನಿನ್ನೆ ಗೃಹ ಸಚಿವರು ಹೇಳ್ತಾ ಇದ್ರು, ನೀವು ಸುಳ್ಳು ಹಾಕ್ತೀರಾ, ಒಂದು ಕ್ಲಾರಿಫಿಕೇಶನ್ ಹಾಕ್ರಪ್ಪ ಅಂತಂದರೆ ಫ್ರಂಟ್ ಪೇಜಲ್ಲಿ ಸುದ್ದಿ ಹೊಡೆದ್ಬಿಟ್ಟು ಎಲ್ಲೋ ಕೊನೆಯಲ್ಲಿ ಒಂದು ಫ್ರಂಟ್ ತಪ್ಪಿನಿಂದ ಪ್ರಮಾದ ಆಗಿದೆ ಅಂತೇಳಿ ಒಂದು ಹಾಕ್ತಿದ್ದೀರಾ. ಹೀಗಾಗಿ ನಾವು ಪತ್ರಕರ್ತರು ಅಂತಂದರೆ ನಾವು ಸಮಾಜವನ್ನು ಬೆಸೆಯುವ, ಸಂವಿಧಾನವನ್ನು ರಕ್ಷಣೆ ಮಾಡುವಂತಹ ಮಾನವೀಯ ಮೌಲ್ಯಗಳನ್ನು ಬೆಸೆಯುವಂಥ ನೇಕರಾಗಬೇಕು. ಅದು ಬಿಟ್ಟು ನಾವು ಸುಳ್ಳು ಸುದ್ದಿಗಳಿಂದ ಯಾರಿಗೇನು ಪ್ರಯೋಜನ ಅಂತ ತಕ್ಷಣ ನಮ್ಗೆ ಸಂತೋಷ ಆಗ್ಬೋದು, ನಾನು ಒಳ್ಳೆ ಬ್ರೇಕಿಂಗ್ ನ್ಯೂಸ್ ಕೊಟ್ಟಿದ್ದೀನಿ ಅಂತ. ಆದರೆ ಇದರಿಂದ ಸಮಾಜಕ್ಕಾಗಲಿ ಬೇರೆ ಬೇರೆ ಪತ್ರಕರ್ತರ ಸಮೂಹಕ್ಕಾಗಿ ಯಾರೂ ಕೂಡ ಒಳ್ಳೆಯದಾಗಲ್ಲ ಅನ್ನೋದು ನನ್ನ ಅನಿಸಿಕೆ. ಇವತ್ತು ಮುದ್ರಣ ಮಾಧ್ಯಮ ಇರ್ಬೋದು, ವಿದ್ಯುನ್ಮಾನ ಮಾಧ್ಯಮ ಇರ್ಬೋದು, ಇವೆರಡಕ್ಕಿಂತ ಹೆಚ್ಚಾಗಿ ಇವತ್ತು ಬರ್ತಾ ಇರೋದು ಸೋಷಿಯಲ್ ಮೀಡಿಯಾ. ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾಗಿಂತ ಹೆಚ್ಚಾಗಿ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬರ್ತಾ ಇದೆ. ನಾನಾಗಲಿ ಡಿ ಸಿ ಅವರು ಮತ್ತು ಎಸ್ ಪಿ ಅವ್ರ ಹತ್ರ ಮಾತಾಡ್ತಾ ಇದ್ದಾರೆ, ಈಗೇನು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಂದಿದೆಯಲ್ಲ ಅದು ನೀವು ನೋಡ್ತಾ ಇದ್ದೀರಿ. ಸೋಷಿಯಲ್ ಮೀಡಿಯಾಗಳು ರಾಜಕಾರಣಿಗಳನ್ನು ವಿಚಿತ್ರವಾಗಿ ಚಿತ್ರೀಕರಣ ಮಾಡಿ ಫೇಸ್ಬುಕ್ಕಲ್ಲಿ ಅಪ್ಲೋಡ್ ಮಾಡಿಬಿಡ್ತಾರೆ. ನೋಡೋರಿಗೆ ಒಂಥರ ಖುಷಿ, ಆದರೆ ಒಂಥರ ವ್ಯಂಗ್ಯವಾಗಿ ಒಂಥರ ಹಾಸ್ಯದ ದಾಟಿನಲ್ಲಿ ಅದಕ್ಕೋಸ್ಕರ ನಾವು ಇವತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸನ್ನು ಬಳಸ್ಕೊಳ್ತಾ ಇದ್ದೀವಿ. ಟೆಕ್ನಾಲಜಿ ಇಂಪ್ರೂವ್ ಆಗಿದೆ, ಅದನ್ನು ಯಾವುದಕ್ಕೆ ಬಳಸ್ಕೋಬೇಕು ನಾವು ಅದಕ್ಕೆ ಬಳಸ್ಕೊಳ್ತಾ ಇಲ್ಲ. ಬಟ್ ಯಾವುದು ಬಳಸ್ಕೋಬಾರ್ದು ಅದನ್ನು ನಾವು ಬಳಸ್ಕೊಂಡು ನಮ್ಮ ಮುಂದಿನ ಪೀಳಿಗೆಯ ಪತ್ರಕರ್ತರಿಗೆ ನಾವು ಒಂದು ಕೆಟ್ಟ ಪರಂಪರೆಗೆ ನಾಂದಿಯನ್ನು ಆಡ್ತಾ ಇದ್ದೀವಿ ಅಂತ ನನ್ನ ಅನಿಸಿಕೆ. ಸುಮಾರು ಜನ ಪತ್ರಕರ್ತರು ಇದ್ದೀರಾ, ಎಲ್ಲರೂ ಕೂಡ ಇದನ್ನ ಒಪ್ತೀರಾ ಅಂತ ನನ್ನ ಅನಿಸಿಕೆ. ಇವತ್ತು ಮಾಧ್ಯಮಗಳು ಮುಂಚೆ ಎಲ್ಲ ಆದಾಯವೇ ಇರಲಿಲ್ಲ, ಬರೋ ಆದಾಯದಲ್ಲೇ ಪತ್ರಿಕೆಗಳನ್ನು ನಡೆಸ್ಕೊಂಡು ವಸ್ತುನಿಷ್ಠವಾಗಿ ವರದಿಗಳನ್ನು ಪ್ರಕಟ ಮಾಡ್ಕೊಂಡು ಬರ್ತಾ ಇದ್ರು. ಆದರೆ ಇವತ್ತು ಆದಾಯ ಚೆನ್ನಾಗಿದೆ, ಆದರೆ ಪತ್ರಿಕೋದ್ಯಮ ಕೆಳಗಡೆ ಹೋಗ್ತಾ ಇದೆ. ಹೀಗಾಗಿಯೇ ಪತ್ರಿಕೋದ್ಯಮವನ್ನು ಅನುಮಾನದಿಂದ ನೋಡುವಂತಹ ಸನ್ನಿವೇಶ ಇವತ್ತು ನಿರ್ಮಾಣ ಆಗಿದೆ ಅಂತೇಳಿ ನನ್ನ ಅನಿಸಿಕೆ. ಪತ್ರಕರ್ತರು ಅಂತಂದರೆ ನಮಗೇನು ಸಂವಿಧಾನದಲ್ಲಿ ಏನು ಪ್ರತ್ಯೇಕವಾದಂಥ ಸ್ವಾತಂತ್ರ್ಯ ಏನಿಲ್ಲ, ನಾವು ಸಂವಿಧಾನದ ಹೊರಗಡೆನೇ ಇದ್ದೀವಿ. ಆದರೆ ಇವತ್ತು ನಮ್ಮ ಮಾಧ್ಯಮಗಳ ಮೇಲೆ ಒಂದು ತೂಗು ಶಕ್ತಿ ತೂಗ್ತಾ ಇದೆ. ಅದೇನಪ್ಪ ಅಂತಂದರೆ ಮಾಧ್ಯಮಗಳ ಅಸ್ತಿತ್ವ ಉಳಿಯುತ್ತೋ ಇಲ್ಲವೋ ಅನ್ನೋದೇ ಇವತ್ತು ನಮ್ಮ ಅನುಮಾನ. ಯಾಕೆಂದರೆ ಬರ್ತಾ ಟೆಕ್ನಾಲಜಿ ಜಾಸ್ತಿ ಆಗುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸು, ಸೋಷಿಯಲ್ ಮೀಡಿಯಾ, ಇದೆಲ್ಲದರ ಮಧ್ಯೆ ನಮ್ಮ ಅಸ್ತಿತ್ವವನ್ನು ನಾವು ಯಾವ ರೀತಿ ಕಾಪಾಡ್ಕೋಬೇಕು ಅನ್ನುವಂಥ ಒಂದು ಪ್ರಶ್ನೆ ಇವತ್ತು ಎದುರಾಗಿದೆ. 2024ರಲ್ಲಿ ಒಂದು ಮತ್ತೊಂದು ಅಂಶ ಅಂತಂದರೆ ಪತ್ರಿಕಾ ಸ್ವಾತಂತ್ರ್ಯ ಇವತ್ತೇನು ಕುಸಿತಾ ಇದೆ, ಅದರ ಜೊತೆಗೆ ವಾಕ್ ಸ್ವಾತಂತ್ರ್ಯ ಕೂಡ ಕಡಿಮೆ ಆಗ್ತಾ ಇದೆ. ವಾಕ್ ಸ್ವಾತಂತ್ರ್ಯದ ಸೂಚ್ಯಂಕದಲ್ಲಿ ಭಾರತ ಇವತ್ತು 109ನೇ ಸ್ಥಾನಕ್ಕೆ ಕುಸಿದಿದೆ. ನಿಜಕ್ಕೂ ಕೂಡ ಇದನ್ನು ಪತ್ರಕರ್ತರ ಮಿತ್ರರು ಮನವರಿಕೆ ಮಾಡಿಕೊಳ್ಬೇಕು ಅಂತ ನನ್ನ ಮನವಿ. ನಮ್ಮದು ಪ್ರಜಾಪ್ರಭುತ್ವದಲ್ಲಿ ಅತ್ಯಂತ ದೊಡ್ಡ ರಾಷ್ಟ್ರ. ಸಂವಿಧಾನವನ್ನು ಉಳಿಸುವಂಥ ವಿಚಾರದಲ್ಲಿ ನಾವೆಲ್ಲರೂ ಕೂಡ ಗಂಭೀರವಾದಂಥ ಪ್ರಯತ್ನವನ್ನು ಮಾಡಬೇಕು. ಇವತ್ತೇನು ವಾಕ್ ಸ್ವಾತಂತ್ರ್ಯ ಮತ್ತು ಪ್ರತ್ಯೇಕವಾದ ಸ್ವಾತಂತ್ರ್ಯ ಏನಲ್ಲ. ಹೀಗಾಗಿ ನಾವು ಸಂವಿಧಾನದಲ್ಲಿ ಕೊಟ್ಟಿರುವ ಅವಕಾಶಗಳನ್ನು ಉಪಯೋಗಿಸಿಕೊಂಡು ಪತ್ರಿಕಾ ಸ್ವಾತಂತ್ರ್ಯ ಮತ್ತು ವಾಕ್ ಸ್ವಾತಂತ್ರ್ಯವನ್ನು ಉಳಿಸಿ ಬೆಳೆಸುವಂಥ ಕೆಲಸವನ್ನು ಮಾಡಬೇಕು ಅಂತ ನನ್ನ ಸಾವಿರಾರು ವರ್ಷಗಳ ವಿಧಾನಸೌಧ ಸಮ್ಮೇಳನ ಸಭಾಂಗಣವೇ ಸಾಕಾಗಲ್ಲ ಪತ್ರಕರ್ತರಿಗೆ. ಅಷ್ಟೊಂದು ಚಾನಲ್ಗಳು ಬಂದಿದ್ದಾರೆ. ಒಂದು ಕಟ್ಟಿಗೆ ಒಂದು ಮೊಬೈಲ್ ಫೋನ್ ಸಿಗಿಸ್ಕೊಂಡು ಯಾವುದೋ ಒಂದು ಸಿಕ್ಕೊಂಡು ನಾವು ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾರೆ. ಆದರೆ ಎಲ್ಲರೂ ತಪ್ಪು ಮಾಡ್ತಾರೆ ಅಂತಲ್ಲ, ಬಟ್ ಅದಕ್ಕೆ ಲಘು ಲಗಾಮ ಇಲ್ಲ, ಒಂದು ಕಾನೂನೇ ಇಲ್ಲ. ಇವತ್ತು ಪರಿಸ್ಥಿತಿ ಹೇಗಾಗಿದೆ ಅಂತಂದರೆ ಪತ್ರಿಕೋದ್ಯಮ ಕಾನೂನು ನಾಯಿ ಅಂತ ಹೇಳ್ತಾ ಇದ್ದಾರೆ. ಇವತ್ತು ಪತ್ರಿಕೋದ್ಯಮಕ್ಕೆ ಒಂದು ಕಾನೂನು ನಾಯಿ ಇಡುವಂಥ ಒಂದು ಪರಿಸ್ಥಿತಿ ಬಂದಿದೆ. ಈಗ ಏನು ಹೇಳ್ತಾ ಇದ್ದೀವಿ ನಾವು, ಫ್ಯಾಕ್ಟ್ ಚೆಕ್ ಅಂತ ಏನು ಹೇಳ್ತಾ ಇದ್ದೀವಿ. ಈ ಫ್ಯಾಕ್ಟ್ ಚೆಕ್ ಮಾಡೋದಕ್ಕೆ ಸರ್ಕಾರ ಜೊತೆಗೆ ಇಂಥ ಸುಳ್ಳು ಸುದ್ದಿಗಳಿಗೆ ಕಡಿವಾಣ ಆಗೋದಕ್ಕೋಸ್ಕರನೇ ಈಗ ಮುಂದಿನ ವಿಧಾನಸಭೆ ಅಧಿವೇಶನದಲ್ಲಿ ಒಂದು ಹೊಸ ಕಾನೂನನ್ನು ಕೂಡ ನಾವು ಜಾರಿಗೆ ತರೋಕ್ಕೆ ಸರ್ಕಾರ ಮುಂದಾಗಿದೆ. ಅಂದರೆ ಪತ್ರಿಕೋದ್ಯಮ ತನ್ನ ಗಟ್ಟಿತನವನ್ನು ಯಾವ ರೀತಿ ಕಳ್ಕೊಳ್ತಾ ಇದೆ, ಇದಕ್ಕೆ ಕಾರಣ ಯಾರು ಅನ್ನೋದನ್ನು ನಾವು ಆಲೋಚನೆ ಮಾಡಬಹುದು. ಇವತ್ತೇನಾಗಿದೆ, ಜರ್ನಲಿಸಮ್ ಅಂತಂದರೆ ಬರೀ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಜರ್ನಲಿಸಮ್. ಬೆಳಗ್ಗೆ ಬರೋದು ಮೈಕ್ ಇಟ್ಕೊಳ್ಳೋದು, ಮುಖ್ಯಮಂತ್ರಿಗಳ ಮನೆ ಹತ್ರ ಒಂದು ಟೀಮು, ಅಪೋಸಿಷನ್ ಲೀಡರ್ ಮನೆ ಹತ್ರ ಒಂದು ಟೀಮು, ಇನ್ನೊಂದು ಲೀಡರ್ ಮನೆ ಹತ್ರ ಒಂದು ಟೀಮು. ಸರ್ ಅವ್ರು ಹಿಂಗೆ ಹೇಳಿದರೆ ನೀವೇನು, ಸರ್ ಇವರು ಹಿಂಗೆ ಹೇಳಿದರೆ ನೀವೇನು ಅಂತಂದರೆ ಸ್ಟೇಟ್ಮೆಂಟ್ ಓರಿಯೆಂಟೆಡ್ ಜರ್ನಲಿಸಮ್. ಇವತ್ತು ನೋಡಿ ಪತ್ರಿಕೆಗಳಲ್ಲಿ ನಿಮಗೆ ಕಾಣೋದು ಮೂರೇ ವಿಚಾರ, ಒಂದು ರಾಜಕಾರಣ, ಒಂದು ಅಪರಾಧ, ಇನ್ನೊಂದು ಸಿನಿಮಾ. ಅದು ಬಿಟ್ಟರೆ ಪತ್ರಿಕೆಗಳು ಮತ್ತು ಪತ್ರಿಕೋದ್ಯಮ ಜನಪರವಾಗಿರಬೇಕು, ಸಮಾಜಮುಖಿ ಆಗಿರಬೇಕು ಅಂತೆಲ್ಲ ಆಗಿನ ಕಾಲದಲ್ಲಿ ಹೇಳ್ತಾ ಇದ್ರು. ಇವತ್ತು ನಮ್ಮ ದೇಶದಲ್ಲಿ ಏನಾದರೂ ಸ್ವಾತಂತ್ರ್ಯ ಸಿಗ್ಮೇಲೆ ನಮ್ಮ ದೇಶದಲ್ಲಿ ಏನಾದರೂ ಅಭಿವೃದ್ಧಿ ಆಗಿರುತ್ತೆ ಅದಕ್ಕೆ ಪತ್ರಿಕೆಗಳೇ ಕಾರಣ. ಅಂತಂದರೆ ಪತ್ರಿಕೆಗಳು ಏನೇನು ಅಭಿವೃದ್ಧಿ ಕೆಲಸ ಆಗಬೇಕು, ಜನರಿಗೆ ಯಾವ ರೀತಿ ಕೆಲಸ ಆಗಬೇಕು ಅನ್ನೋದನ್ನ ಸರ್ಕಾರದ ಗಮನ ತರುವಂಥ ಕೆಲಸಗಳನ್ನು ಮಾಡ್ತಾ ಇದ್ರು. ಒಂದು ಪತ್ರಿಕೆ ಸುದ್ದಿ ಮಾಡಿದ್ರೆ ಮರುದಿವಸ ಬೆಳಗ್ಗೆ ರಾಜಕಾರಣಿಗಳು ನನ್ನ ಬಗ್ಗೆ ಏನಾದರೂ ಬರೆದಿದ್ದಾರಾ ಇದರಿಂದ ನನಗೇನಾದರೂ ಅಪಾಯ ಇದೆಯಾ ಅನ್ನುವಂಥ ಯೋಚನೆ ಮಾಡ್ತಾ ಇರುವಂಥ ಹಂತದಲ್ಲಿ
ಎಷ್ಟೋ ವರ್ಷಗಳಿಂದ ಸರ್ಕಾರಗಳು ಬಿದ್ದೋಗಿರೋದನ್ನು ನೋಡಿದ್ದೀವಿ ನಾವು. ಮಂತ್ರಿಗಳು ತಮ್ಮ ಸ್ಥಾನಗಳಿಗೆ ರಾಜೀನಾಮೆಯನ್ನು ಕೊಟ್ಟಿರೋದನ್ನು ಕೂಡ ನೋಡಿದ್ದೀವಿ. ಆದರೆ ಇವತ್ತು ಅಷ್ಟು ಗಂಭೀರತೆ ಸುದ್ದಿಗಳಲ್ಲಿ ಕಾಣ್ತಾ ಇಲ್ಲ. ಯಾಕೆಂತಂದ್ರೆ ಓದುಗರಿಗೆ ಏನ್ ಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ಬಿಡ್ತೀವಿ. ಟಿವಿ ನೋಡೋ ವೀಕ್ಷಕರಿಗೆ ಏನ್ ಬೇಕು ಅನ್ನೋದನ್ನ ನಾವೇ ಡಿಸೈಡ್ ಮಾಡ್ತೀವಿ. ಇನ್ನೊಂದು ಏನಪ್ಪಾ ಅಭಿಪ್ರಾಯ ಅಂದ್ರೆ ಮುಖ್ಯಮಂತ್ರಿಗಳು ಕೂಡ ಪದೇ ಪದೇ ಈ ಮಾತು ಹೇಳ್ತಾ ಇರ್ತಾರೆ. ನಾವು ಇವತ್ತು ವೈಜ್ಞಾನಿಕ ಯುಗದಲ್ಲಿ ಇದ್ದೀವಿ, 21ನೇ ಶತಮಾನದಲ್ಲಿ ಇದ್ದೀವಿ. ಮೌಢ್ಯವನ್ನು ಬಿತ್ತುವಂತ ಕೆಲಸ ಇದನ್ನ ನಾವು ಟಿವಿ ಚಾನಲ್ಗಳಲ್ಲಿ ನೋಡ್ತಾ ಇರ್ತೀವಿ. ಜ್ಯೋತಿಷಿಗಳನ್ನ ಕೂರಿಸ್ಕೊಂಡು ನೋಡೋರಿಗೆ ಅದರಲ್ಲಿ ಮೌಢ್ಯವನ್ನು ಬಿತ್ತುವಂಥದ್ದು ಕೆಲಸಗಳನ್ನ ನಾವು ಮಾಡ್ತಾ ಇರ್ತೀವಿ. ಆದರೆ ಅಂದ್ರೆ ಜನ ಇದನ್ನು ಇಷ್ಟಪಡ್ತಾರೆ ಅಂತ ನಾವೇ ತೀರ್ಮಾನ ಮಾಡ್ಕೊಂಡಿರ್ತೀವಿ. ಹೀಗಾಗಿ ಏನಾಗಿದೆ ಅಂತಂದ್ರೆ ಜನ ಒಂದು ಕಡೆ ಆದರೆ ಮಾಧ್ಯಮನೇ ಒಂದು ಕಡೆ ಆಗೋ ಥರ ಪರಿಸ್ಥಿತಿ ಇವತ್ತು ನಿರ್ಮಾಣವಾಗಿದೆ ಅನ್ನೋಂಥದ್ದು ನನ್ನ ಅನಿಸಿಕೆ. ಉಳಿದಂತೆ ಈಗಾಗಲೇ ಕಣಸೋಗಿ ಅವರು ಮತ್ತೆ